ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1. ಓಕೆ, ಫಸ್ಟ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ. ದ ಸೆಂಟರ್ ಆಫ್ ಎ ಸ್ಪೆರಿಕಲ್ ಮಿರರ್ ಈಸ್. ಓಕೆ, ಸ್ಪೆರಿಕಲ್ ಮಿರರ್ ಸೆಂಟರ್ ನ ಏನಂತ ಕರೀತಾರ ಅಂತ ಕೇಳ್ತಾ ಇದಾರೆ. ಸ್ಪೆರಿಕಲ್ ಮಿರರ್ ಅಲ್ಲಿ 2 ಟೈಪ್ಸ್ ಇರ್ತವೆ. ಒಂದು ಬಂದ್ಬಿಟ್ಟು ಕಾನ್ಕೇವ್, ಇನ್ನೊಂದು ಬಂದ್ಬಿಟ್ಟು ಕಾನ್ವೆಕ್ಸ್ ಮಿರರ್. ಓಕೆ, ಸೊ ಕಾನ್ಕೇವ್ ಮಿರರ್ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಓಕೆ, ಕಾನ್ವೆಕ್ಸ್ ಮಿರರ್ ಬಂದ್ಬಿಟ್ಟು ಈ ತರ ಇರುತ್ತೆ. ಇವ್ರಿಬ್ಬರು ಮಿರರ್ ಗೆ ಸೆಂಟರ್ ಏನಿರುತ್ತೆ, ಪೋಲ್ ಇರುತ್ತೆ. ಕಾನ್ವೆಕ್ಸ್ ಮಿರರ್ ಕೂಡ ಸೆಂಟರ್ ಏನಿರುತ್ತೆ, ಪೋಲು. ಸೊ ಅದಕ್ಕೆ ಆಪ್ಷನ್ ಬಿ ಪೋಲ್ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಓಮ್ಸ್ ಲಾ ಗಿವ್ಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಓಕೆ, ನೀವೇ ನೋಡ್ರಿ, ಓಮ್ಸ್ ಲಾ ಅಂದ್ರೆ ಏನಂತ ಬರ್ತೀವಿ. ಓಮ್ಸ್ ಲಾ ಅಂದ್ರೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಯಾರ ಮಧ್ಯೆ ರಿಲೇಷನ್, ವಿ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಐ ಅಂದ್ರೆ ಕರೆಂಟ್. ಸೊ ಓಮ್ಸ್ ಲಾ ಬಂದ್ಬಿಟ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಮತ್ತೆ ಕರೆಂಟ್ ಮಧ್ಯೆ ರಿಲೇಶನ್ಶಿಪ್ ಕೊಡುತ್ತೆ. ಸೊ ಅದಕ್ಕೆ ಆಪ್ಷನ್ ಯಾವುದು, ಸಿ, ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಪೊಟೆನ್ಶಿಯಲ್ ಡಿಫರೆನ್ಸ್. ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಡ್ರಾ ದ ಸಿಂಬಲ್ ಡಯಾಗ್ರಾಮ್ ಆಫ್ ರಿಯೋಸ್ಟಾಟ್ ಬಾರ್ ವೇರಿಯಬಲ್ ರೆಸಿಸ್ಟೆನ್ಸ್ ಯೂಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ, ಸೊ ಯಾರ್ ಸಿಂಬಲ್ ಆಗ್ಬೇಕು, ರಿಯೋಸ್ಟಾಟ್ ಬಾರ್ ವೇರಿಯಬಲ್ ರೆಸಿಸ್ಟೆನ್ಸ್. ಸೊ ರಿಯೋಸ್ಟಾಟ್ ಸಿಂಬಲ್ ಬಂದ್ಬಿಟ್ಟು ಒಂದು ರೆಸಿಸ್ಟೆನ್ಸ್ ಹಾಕ್ಬಿಟ್ಟು ಅದ್ರ ಮಧ್ಯೆ ಒಂದು ಆರೋ ಮಾರ್ಕ್ ಈ ತರ ಇನ್ಸ್ಟೇಟ್ ಮಾಡ್ರಿ. ಇಲ್ಲಾಂದ್ರೆ ಇದು ಇನ್ನೊಂದ್ ಟೈಪ್ ಆಗ್ಬೋದು. ಒಂದು ರೆಸಿಸ್ಟರ್ ಬರೀರಿ. ಓಕೆ, ಆ ಮಧ್ಯ ಲೈನ್ ಅಲ್ಲಿ ಒಂದು ಆರೋ ಮಾರ್ಕ್ ನ ಈ ತರ ಆದ್ರೂ ತೋರಿಸಿ. ಇವೆರಡು ಸಿಂಬಲ್ ಅಲ್ಲಿ ಯಾವ್ದಾದ್ರು ಡ್ರಾ ಮಾಡಿ. ಫೋರ್ತ್ ಕ್ವಶನ್, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಇಲ್ಲಿ ನಾವೇನ್ ಬರೀಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸ್ ಬರೀಬೇಕು. ಈಗ ನೀವೇ ನೋಡಿದ್ರೆ ಒಂದು ಮ್ಯಾಗ್ನೆಟ್ ತಗೊಂಡೆ ಅನ್ಕೋಣ ನಂಗೆ. ಓಕೆ, ಸೊ ಮ್ಯಾಗ್ನೆಟ್ ಗೆ ಒಂದು ನಾರ್ತ್ ಪೋಲ್ ಇರುತ್ತೆ, ಒಂದು ಸೌತ್ ಪೋಲ್ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಬಂದ್ಬಿಟ್ಟು ನಾರ್ತ್ ಟು ಸೌತ್ ಹೋಗುತ್ತೆ ಯಾವಾಗ ಔಟ್ಸೈಡ್ ದ ಮ್ಯಾಗ್ನೆಟ್. ಇನ್ಸೈಡ್ ದ ಮ್ಯಾಗ್ನೆಟ್ ಬಂದ್ಬಿಟ್ಟು ಸೌತ್ ಟು ನಾರ್ತ್ ಹೋಗುತ್ತೆ. ಏನು, ಔಟ್ಸೈಡ್ ದ ಮ್ಯಾಗ್ನೆಟ್ ನಾರ್ತ್ ಟು ಸೌತ್ ಹೋಗುತ್ತೆ, ಇನ್ಸೈಡ್ ದ ಮ್ಯಾಗ್ನೆಟ್ ಸೌತ್ ಟು ನಾರ್ತ್ ಹೋಗುತ್ತೆ. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದ್ರ ಮೇಲೆ ಒಂದು ಇಂಟರ್ಸೆಕ್ಟ್ ಆಗಲ್ಲ. ಓಕೆ, ಇಂಟರ್ಸೆಕ್ಟ್ ಆಗಲ್ಲ. ಇವು 2 ಪ್ರಾಪರ್ಟಿ. ಓಕೆ, ಸೊ ಇದನ್ನ ನೀವು ಆನ್ಸರ್ ಯಾವ ತರ ಬರೀಬೇಕಂತ ಹೇಳಿ ತೋರಿಸ್ತೀನಿ ನೋಡ್ರಿ. ನೀವು ಇವೆರಡು ಪಾಯಿಂಟ್ಸ್ ಬರ್ದ್ಬಿಡ್ರಿ. ಓಕೆ, ಸೊ ಈಗ ನೀವು ಇವೆರಡು ಪಾಯಿಂಟ್ಸ್ ಬರ್ದ್ಬಿಟ್ರೆ ಸಾಕು. ನೀವು ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಕ್ಕೊಳ್ಳಿ. ಫಿಫ್ತ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಾಟ್ ಈಸ್ ಲಾಂಗ್ ಸೈಟೆಡ್ನೆಸ್. ಓಕೆ, ಲಾಂಗ್ ಸೈಟೆಡ್ನೆಸ್ ಏನಂತ ಕೇಳ್ತಾರೆ, ಮೈಕ್ರೋಪಿ ಅಂತ ಕರೀತಾರೆ. ಆಮೇಲೆ ಏನ್ ಕೇಳಿದ್ದಾರೆ, ಮೆನ್ಷನ್ ದ 2 causes ಫಾರ್ ದಿಸ್ ಅಂತ ಕೇಳಿದ್ದಾರೆ. 2 ಕಾಸಸ್ ಬರೀಬೇಕು. ಓಕೆ, ಈಗ ನಿಮಗೆ ಲಾಂಗ್ ಸೈಟೆಡ್ನೆಸ್ ಅಂದ್ರೆ ಇದ್ರ ಅರ್ಥ ಏನಂತಂದ್ರೆ ದೂರ ಇರೋ ಆಬ್ಜೆಕ್ಟ್ ನೀಟಾಗಿ ಕಾಣ್ತಾ ಇದೆ. ಅಂದ್ರೆ ಆಬ್ಜೆಕ್ಟ್ಸ್ ಬಂದ್ಬಿಟ್ಟು ದೂರ ಇರೋ ಆಬ್ಜೆಕ್ಟ್, ಸೊ ಅದು ನಿಮಗೆ ನೀಟಾಗಿ ಕಾಣ್ತಾ ಇದೆ. ನಿಯರ್ ಬೈ ಆಬ್ಜೆಕ್ಟ್, ಹತ್ರ ಇರೋ ಆಬ್ಜೆಕ್ಟ್ ನೀಟಾಗಿ ಕಾಣ್ತಾ ಇಲ್ಲ. ಓಕೆ, ಅಂದ್ರೆ ನಥಿಂಗ್ ಬಟ್ ಏನು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಇಂಥ ಡಿಫೆಕ್ಟ್ ನ ಲಾಂಗ್ ಸೈಟೆಡ್ನೆಸ್ ಅಂತ ಕರೀತಾರೆ. ಆಮೇಲೆ ಇದು ಕಾಸಸ್ ಏನು, ಒಂದು ಬಂದ್ಬಿಟ್ಟು ಕಾಸ್ ಏನಾಗಿರ್ಬೋದು, ಫೋಕಲ್ ಲೆಂತ್ ಆಫ್ ಐಸ್ ಬಂದ್ಬಿಟ್ಟು, ಫೋಕಲ್ ಲೆಂತ್ ಆಫ್ ಐಸ್ ಬಂದ್ಬಿಟ್ಟು ಏನಾಗಿರ್ಬೇಕು, ಲಾಂಗ್ ಆಗಿರ್ಬೋದು, ದೊಡ್ಡದಾಗಿರ್ಬೋದು. ಇಲ್ಲಂತಂದ್ರೆ ಐಬಾಲ್ ಬಂದ್ಬಿಟ್ಟು ಚಿಕ್ಕದಾಗಿರುತ್ತೆ. ಓಕೆ, ಐಬಾಲ್ ಬಂದು ಸ್ಮಾಲ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಇದನ್ನ ಯಾವ ತರ ಬರಿಬೇಕಂದ್ರೆ ನೀವು ಸೊ ನೀವು ಜಸ್ಟ್ ಈ ಪಾಯಿಂಟ್ಸ್ ಬರ್ದ್ಬಿಡ್ರಿ. ಓಕೆ, ನೀವು ಇದನ್ನ ಬೇಕಿದ್ರೆ ನೀವು ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಸಿಕ್ಸ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ರೆ ನೋಡ್ರಿ. ಅಬ್ಸರ್ವ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಗಿವನ್ ಬಿಲೋ, ಆನ್ಸರ್ ದ ಕ್ವಶನ್ ಬಿಲೋ. ಓಕೆ, ಸರ್ಕ್ಯೂಟ್ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ನಾವು ಇವೆರಡು ಆನ್ಸರ್ ಮಾಡ್ಬೇಕು. ಓಕೆ, ಫಸ್ಟ್ ಕ್ವಶನ್ ಏನು, ಮೆನ್ಷನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ಫಾರ್ಮ್ಸ್ ಅರೌಂಡ್ ಎಟ್ ದ ಪಾಯಿಂಟ್ಸ್ ಎಕ್ಸ್ ಅಂಡ್ ವೈ. ಈ ಎಕ್ಸ್ ಮತ್ತೆ ವೈ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇರುತ್ತಂತ ಇಂಡಿಕೇಟ್ ಮಾಡ್ಬೇಕು. ಓಕೆ, ಈಗ ನೀವೇ ನೋಡಿದ್ರೆ ಎಕ್ಸ್ ಹತ್ರ ಹಿಂಗಿದೆ, 4 ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದೆ. ಸೊ 4 ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದ್ರೆ ಈ ತರ ಇದೆ. ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನ್ ಗೊತ್ತು, 4 ಡೈರೆಕ್ಷನ್ ಅಲ್ಲಿ ಕರೆಂಟ್ ಇದ್ರೆ ಸೊ ಅವಾಗ ಈ ಫಿಂಗರ್ ಎಕಡೆ ರೊಟೇಟ್ ಆಗುತ್ತೆ ನೋಡ್ರಿ. ಸೊ ಅದು ಬಂದ್ಬಿಟ್ಟು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಕರೆಂಟ್ ಹಿಂಗ್ ಸ್ಟ್ರೇಟ್ ಹೋಗ್ತಾ ಇದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ ಹತ್ರ ಯಾವ ತರ ಇರುತ್ತೆ, ಈ ತರ ಇರುತ್ತೆ. ಸೊ ಎಕ್ಸ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದು ಈ ತರ, ಈ ತರನ ನಾವೇನಂತ ಕರಿತೀವಿ, ಆಂಟಿ ಕ್ಲಾಕ್ ವೈಸ್ ಅಂತ ಕರಿತೀವಿ.
ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಕ್ಲಾಕ್ ಯಾವ ತರ ತಿರುಗ್ತಲ್ಲ ಅದ್ರ ಅಗೇನ್ಸ್ಟ್ ತಿರುಗುತ್ತೆ ಆಂಟಿ ಕ್ಲಾಕ್ ವೈಸ್. ಸೊ ಎಕ್ಸ್ ಹತ್ರ ಬಂದ್ಬಿಟ್ಟು ನಥಿಂಗ್ ಬಿಟ್ ಆಂಟಿ ಕ್ಲಾಕ್ ವೈಸ್ ಆಗಿ ಸಿಗುತ್ತೆ. ಈಗ ವೈ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ತರ ಇರುತ್ತೆ ನೋಡೋಣ. ನೀವೇ ನೋಡಿದ್ರೆ ವೈ ಹತ್ರ ಕರೆಂಟ್ ಹೆಂಗ್ ಹೋಗ್ತಾ ಇದೆ, ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ಈಗ ನಾನು ರೈಟ್ ಹ್ಯಾಂಡ್ ಇಂದ ನಾನು ಡೌನ್ವರ್ಡ್ ಕಡೆ ಪಾಯಿಂಟ್ ಮಾಡ್ಬೇಕು. ರೈಟ್ ಹ್ಯಾಂಡ್ ಇಂದ ಡೌನ್ವರ್ಡ್ ಪಾಯಿಂಟ್ ಮಾಡಿದ್ರೆ ಎಲ್ಲ ಈ ತರ ಕ್ಲೋಸ್ ಆಗುತ್ತೆ. ಸೊ ಅವಾಗೇನು ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇರುತ್ತೆ. ಈ ತರ ಅಂದ್ರೆ ನಥಿಂಗ್ ಬಟ್ ಇಲ್ಲಿ ವೈ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ರೊಟೇಟ್ ಆಗುತ್ತೆ. ಸೊ ವೈ ಹತ್ರ ನಥಿಂಗ್ ಬಟ್ ಏನು ಕ್ಲಾಕ್ ವೈಸ್ ಆಗಿ ಇರುತ್ತೆ. ಓಕೆ, ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು, ಎಕ್ಸ್ ಹತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ, ವೈ ಹತ್ರ ಕ್ಲಾಕ್ ವೈಸ್ ಅಲ್ಲಿ ಇರುತ್ತೆ. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳಿದಾರೆ, ಸ್ಟೇಟ್ ದ ರೂಲ್ ಹೆಲ್ಪ್ಸ್ ಟು ಡಿಸೈಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಯಾವ ರೂಲ್ ಇಂದ ಕಂಡಿಡಿದ್ವಿ, ರೈಟ್ ಹ್ಯಾಂಡ್ ಸಮ್ ರೂಲ್ ಇಂದ ಕಂಡಿಡಿದ್ವಿ. ರೈಟ್ ಹ್ಯಾಂಡ್ ಸಮ್ ರೂಲ್. ಓಕೆ, ಸೊ ನೀವು ಇಷ್ಟು ಬರ್ದ್ಬಿಟ್ರೆ ಆನ್ಸರ್ ಸಾಕು. ಸೆವೆಂತ್ ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ, ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಇನ್ ಪ್ಯಾರಲಲ್ ಇನ್ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಈಸ್ ಬೆಟರ್. ಗಿವ್ ಟೂ ರೀಸನ್ ಫಾರ್ ದಿಸ್ ಮೆಷರ್. ಓಕೆ, ಈಗ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದ್ರಿಂದ ಏನೇನ್ ಅಡ್ವಾಂಟೇಜ್, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಒಂದ್ ಏನಂದ್ರೆ ಪ್ಯಾರಲಲ್ ಅಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ಕರೆಂಟ್ ನ ನಾವು ಜಾಸ್ತಿ ಡ್ರಾ ಮಾಡ್ಬೋದು, ಮ್ಯಾಕ್ಸಿಮಮ್ ಕರೆಂಟ್ ನ ಡ್ರಾ ಮಾಡ್ಬೋದು. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಎಷ್ಟೊಂದು ಸ್ವಿಚ್ ಮಾಡ್ಕೋಬಹುದು, ಅಂದ್ರೆ ಲೈಕ್ ಒಂದೊಂದಕ್ಕೆ ಒಂದೊಂದು ಸ್ವಿಚ್. ಎಕ್ಸಾಂಪಲ್ ಈಗ ಫ್ಯಾನಿಗೆ ಒಂದು ಸ್ವಿಚ್, ಟಿವಿಗೆ ಒಂದು ಸ್ವಿಚ್, ಎಲೆಕ್ಟ್ರಿಕ್ ಬಲ್ಬ್ಗೆ ಒಂದು ಸ್ವಿಚ್. ಸೊ ಈ ತರ ಒಂದೊಂದಕ್ಕೆ ಒಂದೊಂದು ಸ್ವಿಚ್ ಮಾಡ್ಕೋಬಹುದು. ಇನ್ನೊಂದು ಏನಂತಂದ್ರೆ ಎಕ್ಸಾಂಪಲ್ ಈಗ ಫ್ಯಾನ್ ಸ್ವಿಚ್ ವರ್ಕ್ ಆಗ್ತಿಲ್ಲ ಅನ್ಕೋಣ ನಂಗೆ, ಅದು ಅವಾಗ ಟಿವಿಗೆ ಮತ್ತೆ ಎಲೆಕ್ಟ್ರಿಕ್ ಬಲ್ಬ್ಗೆ ಇದಂತ ಫಾಲ್ಟ್ ಇರ್ತದೆ, ಇದನ್ನ ರಿಪೇರಿ ಮಾಡ್ಬಿಟ್ರೆ ಮುಗ್ದೋಯ್ತು. ಸೊ ಅವಾಗ ಟಿವಿ ಮತ್ತೆ ಎಲೆಕ್ಟ್ರಿಕ್ ಬಲ್ಬ್ ಈ ಸ್ವಿಚ್ ಪ್ರಾಬ್ಲಮ್ ಇದ್ರು ಸ್ವಿಚ್ ವರ್ಕ್ ಆಗ್ತಾ ಇರ್ತದೆ. ಸೊ ನೀವು ಈ ತರ ಯೂಸ್ ಮಾಡ್ಕೋಬಹುದು. ಆನ್ಸರ್ ಯಾವ ತರ ಬರಿಬೇಕಂದ್ರೆ, ಓಕೆ, ಸೊ ನೀವು ಈ ತರ ಆನ್ಸರ್ ಬರೀರಿ. ಓಕೆ, ಈ 3 ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡಿ. ಇದನ್ನ ನೀವು ಬೇಕಿದ್ರೆ ಸ್ಕ್ರೀನ್ ಶಾಟ್ ತಕೊಳ್ಳಿ. ರೈಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡ್ರಾ ದ ರೇ ಡಯಾಗ್ರಾಮ್ ಫಾರ್ ದ ಇಮೇಜ್ ಫಾರ್ಮೇಶನ್ ಇನ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಎಟ್ 2f1. ಸೊ ನಾನೀಗ ಆಬ್ಜೆಕ್ಟ್ ಎಲ್ಲಿ ತಗೊಂಡಿದ್ದೀನಿ, 2f1 ಹತ್ರ ತಗೊಂಡಿದ್ದೀನಿ. ಓಕೆ, ಆಮೇಲೆ ಏನ್ ಮೆನ್ಷನ್ ಮಾಡ್ಬೇಕು, ಪೊಸಿಷನ್ ಅಂಡ್ ನೇಚರ್ ಆಫ್ ದ ಇಮೇಜ್ ಮೆನ್ಷನ್ ಮಾಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ನಾನು ಆಬ್ಜೆಕ್ಟ್ 2f1 ಅಲ್ಲಿ ತಗೊಂಡಿದ್ದೀನಿ. ಫಸ್ಟ್ ಏನ್ ಮಾಡ್ತೀನಿ, ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕ್ತೀನಿ. ಇವಾಗ ಅದು ಏನ್ ಮಾಡುತ್ತೆ, ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗುತ್ತೆ. ಇನ್ನೊಂದು ಏನ್ ಮಾಡಿದೆ ನಾನು, ಇನ್ನೊಂದು ರೇ ಬಂದ್ಬಿಟ್ಟು ಆಪ್ಟಿಕ್ ಸೆಂಟರ್ ಇಂದ ಪಾಸ್ ಮಾಡಿದೆ. ಅವಾಗ ಅದು ರೇ ಬೆಂಡ್ ಆಲಾರ್ದಂಗೆ ಹೋಗುತ್ತೆ. ಇವ್ರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಮಾಡ್ತಾರೋ ಇಲ್ಲಿ ಏನಾಗುತ್ತೆ, ಇಮೇಜ್ ಫಾರ್ಮೇಶನ್ ಆಗುತ್ತೆ. ಸೊ ಈಗ ನೀವು ನೋಡಿದ್ರೆ ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು ಎಲ್ಲಾಗಿದೆ, ಪೊಸಿಷನ್ ಆಫ್ ದ ಇಮೇಜ್ ಬಂದ್ಬಿಟ್ಟು 2f2 ಹತ್ರ ಆಗಿದೆ. ಓಕೆ, ಆಮೇಲೆ ನೇಚರ್ ಆಫ್ ದ ಇಮೇಜ್, ನೇಚರ್ ಆಫ್ ದ ಇಮೇಜ್ ಎಂತ ಇಮೇಜ್ ಆಗಿದೆ, ಈಗ ನಾವು ತಗೊಂಡಿದ್ದು ಆಬ್ಜೆಕ್ಟ್ ಈ ತರ ತಗೊಂಡಿದೀವಿ, ರಿವರ್ಸ್ ಬಂದಿದೆ ಅಂದ್ರೆ ಎಂತ ಇಮೇಜ್ ಅಂದ್ರೆ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್ ಬಂದಿದೆ ಅಂತ ಅರ್ಥ. ಸೊ ನೇಚರ್ ಆಫ್ ಇಮೇಜ್ ಬಂದ್ಬಿಟ್ಟು ರಿಯಲ್ ಅಂಡ್ ಇನ್ವರ್ಟೆಡ್, ಆಮೇಲೆ ಪೊಸಿಷನ್ ಬಂದ್ಬಿಟ್ಟು 2f2. 9th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್, ಎಕ್ಸ್ಪ್ಲೈನ್ ದ ಫಾರ್ಮೇಶನ್ ಆಫ್ ರೈನ್ಬೋ ಇನ್ ದ ನೇಚರ್. ಓಕೆ, ಫಸ್ಟ್ ನಾವು ಮೇನ್ ಕ್ವಶನ್ ಮಾಡ್ಬಿಡೋಣ. ಫಸ್ಟ್ ಏನು, ವಾಟ್ ಈಸ್ ಡಿಸ್ಪರ್ಷನ್ ಆಫ್ ಲೈಟ್. ಸೊ ಡಿಸ್ಪರ್ಷನ್ ಆಫ್ ಲೈಟ್ ಅಂದ್ರೆ ಒಂದು ಪ್ರಿಸಮ್ ಇಂದ, ಇದು ಬಂದ್ಬಿಟ್ಟು ಪ್ರಿಸಮ್ ಇಂದ ನಾನು ವೈಟ್ ಲೈಟ್ ಪಾಸ್ ಮಾಡಿದ್ರೆ ಅದು 7 ಕಲರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈ ಸ್ಪ್ಲಿಟ್ಟಿಂಗ್ ಪ್ರೊಸೆಸ್ ನ ಏನಂತ ಕರೀತಾರೆ, ಡಿಸ್ಪರ್ಷನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂದ್ರೆ ಎಕ್ಸ್ಪ್ಲೇನ್ ದ ಫಾರ್ಮೇಶನ್ ಆಫ್ ರೈನ್ಬೋ ಇನ್ ದ ನೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಅಬ್ಸರ್ವರ್ ಇದಾನೆ ಅಂತ ಅನ್ಕೋಣ. ಓಕೆ, ಅಬ್ಸರ್ವರ್ ಇದಾನೆ, ಬಂದ್ಬಿಟ್ಟು ಸರಿ. ಸೊ ಮಳೆ ಬರ್ಬೇಕಾದ್ರೆ ಈ ರೈನ್ ಡ್ರಾಪ್ ಇದು ಪ್ರಿಸಮ್ ತರ ಆಕ್ಟ್ ಮಾಡುತ್ತೆ. ಸೊ ಯಾವಾಗ ಇದ್ರ ಸನ್ನಿಂದ ವೈಟ್ ಲೈಟ್ ಇದ್ರ ಒಳಗಡೆ ಬರುತ್ತೋ ಅದು 7 ಕಲರ್ ಆಗಿ ಸ್ಪ್ಲಿಟ್ ಆಗುತ್ತೆ. ಈಗ ನೀವೇ ನೋಡಿದ್ರೆ ಇದು 7 ಕಲರ್ ಆಗಿ ಸ್ಪ್ಲಿಟ್ ಆಗಿದೆ. ಸೊ 7 ಕಲರ್ಸ್ ಯಾವ್ಯಾವು, ವಿತ್ ಯಾರು, ಓಕೆ, ಸೊ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಕೆ, ಯಾವಾಗ ಆ ತರ ಸ್ಪ್ಲಿಟ್ ಆಗುತ್ತೋ, ಸ್ಪ್ಲಿಟ್ ತಕ್ಷಣ
ಅದು ಈ ರೇನ್ ಡ್ರಾಪ್ ಅಲ್ಲಿ ಬಿದ್ದ ತಕ್ಷಣ ಏನಾಗುತ್ತೆ, ರಿಫ್ಲೆಕ್ಷನ್ ಆಗ್ಬಿಡುತ್ತೆ. ನಾರ್ಮಲ್ ಆಗಿ ಅದು ರಿಫ್ಲೆಕ್ಟ್ ಆಗ್ಬೇಕು, ಈ ಒಂದೊಂದ್ ಕೇಸಲ್ಲಿ ಏನಾಗ್ಬಿಡುತ್ತೆ, ರಿಫ್ಲೆಕ್ಟ್ ಆಗ್ಬಿಡುತ್ತೆ. ರಿಫ್ಲೆಕ್ಟ್ ಆದ ತಕ್ಷಣ ಇಲ್ಲಿ ಮತ್ತೇನಾಗುತ್ತೆ, ರಿಫ್ರಾಕ್ಷನ್ ಆಗ್ಬಿಟ್ಟು ನಮ್ಮ ಅಬ್ಸರ್ವರ್ಗೆ ರೀಚ್ ಆಗುತ್ತೆ. ಸೊ ನಮಗೆ ಯಾವಾಗ್ಲೂ ಸನ್ಲೈಟ್ ಎಲ್ಲಿರುತ್ತೋ ಅದರ ಅಪೋಸಿಟ್ ನಮ್ಗೆ ರೇನ್ಬೋ ಕಾಣುತ್ತೆ. ಯಾಕಂದ್ರೆ ರಿಫ್ರಾಕ್ಟ್ ಆಗೋ ಬದಲು ರಿಫ್ಲೆಕ್ಟ್ ಆಗ್ಬಿಟ್ಟು ನಮ್ ಕಣ್ಣಿಗೆ ರೀಚ್ ಆಗುತ್ತೆ. ಈ ತರ ರೇನ್ಬೋ ಫಾರ್ಮ್ ಆಗುತ್ತೆ. ಇದನ್ನ ನೀವು ಯಾವ ತರ ಬರಿಬೇಕಂತಂದ್ರೆ, ಓಕೆ, ಈಗ ನಾನು ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀನಿ ನೋಡ್ರಿ. ಓಕೆ, ಡಿಸ್ಪರ್ಷನ್ ಅಂದ್ರೆ ಏನ್ ಡೆಫಿನೇಷನ್ ಇದು, ಆಮೇಲೆ ರೇನ್ಬೋ ಯಾವ ತರ ಫಾರ್ಮ್ ಆಗಿದೆ ಅಂತ ಇದು ಡೆಫಿನೇಷನ್. ನೈನ್ತ್ ಆರ್ ಕ್ವಶನ್ ಏನ್ ಕೊಟ್ಟಿದಾರೆ ನೋಡ್ರಿ, ವಾಟ್ ಈಸ್ ಟಿಂಟಲ್ ಎಫೆಕ್ಟ್. ಅಂದ್ರೆ ಈ ಟಿಂಟಲ್ ಎಫೆಕ್ಟ್ ಅಂದ್ರೆ ಏನಂತ ನೋಡೋಣ. ನಾರ್ಮಲ್ ಆಗಿ ಅರ್ಥ ಸುತ್ತ ಏನಿರುತ್ತೆ, ಅಟ್ಮಾಸ್ಫಿಯರ್ ಇರುತ್ತೆ. ಈಗ ಏನಾಗುತ್ತೆ, ಸನ್ನಿಂದ ಲೈಟ್ ಬಂದಾಗ ಅಟ್ಮಾಸ್ಫಿಯರ್ ನಾಗ ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವಲ್ಲ, ಸೊ ಆ ಡಸ್ಟ್ ಪಾರ್ಟಿಕಲ್ಸ್ ಏನ್ ಮಾಡುತ್ತಂದ್ರೆ ಈ ಬಂದಿರೋ ಲೈಟ್ ನ ಸ್ಕ್ಯಾಟರ್ ಮಾಡುತ್ತೆ. ಈ ಬಂದಿರೋನ ಲೈಟ್ ನ ಈ ಡಸ್ಟ್ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಸ್ಕ್ಯಾಟರ್ ಮಾಡುತ್ತೆ. ಈ ಸ್ಕ್ಯಾಟರ್ ಫಿನಾಮಿನಾ ನಥಿಂಗ್ ಬಟ್ ಏನಂತ ಹೇಳ್ತಾರೆ, ಟಿಂಟಲ್ ಎಫೆಕ್ಟ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಏನ್ ಕೇಳಿದ್ರೆ, ದ ಕಲರ್ ಆಫ್ ದ ಕ್ಲಿಯರ್ ಸ್ಕೈ ಈಸ್ ಬ್ಲೂ, ವೈ ಎಕ್ಸ್ಪ್ಲೇನ್. ಓಕೆ, ಸೊ ಈಗ ನೀವು ನೋಡಿದ್ರೆ ಸನ್ನಿಂದ ಎಷ್ಟು ಕಲರ್ ಬರುತ್ತೆ, ಸನ್ನಿಂದ 7 ಕಲರ್ ಬರುತ್ತೆ. ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಓಕೆ, ಸೊ ಈ ರೆಡ್ ಬಂದ್ಬಿಟ್ಟು ಇದ್ರ ವೇವ್ ಲೆಂತ್ ಜಾಸ್ತಿ ಇರುತ್ತೆ. ಆರೆಂಜ್ ಇದ್ರಕಿನ್ನ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ. ಯೆಲ್ಲೋ ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ, ಗ್ರೀನ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಬ್ಲೂ ಬಂದ್ಬಿಟ್ಟು ಇನ್ನೂ ಕಡಿಮೆ ಇರುತ್ತೆ. ಇಂಡಿಗೋ ಇನ್ನೂ ಕಡಿಮೆ ಇರುತ್ತೆ. ವೈಲೆಟ್ ಇನ್ನೂ ಕಡಿಮೆ ಇರುತ್ತೆ ಕಂಪೇರಿಟಿವ್ಲಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ, ಓಕೆ, ಯಾರು ಕಡಿಮೆ ಇದಾರೆ ನೀವು ನೋಡಿದ್ರೆ, ಆಲ್ಮೋಸ್ಟ್ ವೈಲೆಟ್, ಇಂಡಿಗೋ, ಬ್ಲೂ ಇದೆಲ್ಲ ಇದ್ರ ವೇವ್ ಲೆಂತ್ ಏನಿದೆ, ಕಡಿಮೆ ಇದೆ. ಇವ್ರ ಮೂವರ್ದು ವೇವ್ ಲೆಂತ್ ಲೆಸ್ ಇದೆ. ಹೌದಾ. ಸೊ ಈಗ ಏನಂತಂದ್ರೆ ಅಟ್ಮಾಸ್ಫಿಯರ್ ಇರೋ ಡಸ್ಟ್ ಪಾರ್ಟಿಕಲ್ ಇರುತ್ತಲ್ಲ, ಅದಕ್ಕೆ ಸ್ಟ್ರೆಂತ್ ಎಷ್ಟಿರುತ್ತಂದ್ರೆ ಶಾರ್ಟರ್ ವೇವ್ ಲೆಂತ್ ಮಾತ್ರ ಸ್ಕ್ಯಾಟರ್ ಮಾಡುತ್ತೆ. ಓಕೆ, ಸೊ ಇನ್ನು ಉಳ್ಕಿದ್ನೆಲ್ಲ ಸ್ಕ್ಯಾಟರ್ ಮಾಡಲ್ಲ. ಸೊ ಬಂದಿರೋ ಸನ್ಲೈಟ್ ನ ಗ್ರೀನ್ ಎಲ್ಲ ಆರೆಂಜ್ ರೆಡ್ ಇವ್ರದ್ದು ವೇವ್ ಲೆಂತ್ ಜಾಸ್ತಿ ಇರೋದ್ರಿಂದ ಇದನ್ನು ಸ್ಕ್ಯಾಟರ್ ಮಾಡಲ್ಲ. ಯಾರು ಕಡಿಮೆ ವೇವ್ ಲೆಂತ್ ಇರ್ತಾರೆ ನೋಡ್ರಿ, ಇವ್ರನ್ನ ಮಾತ್ರ ಸ್ಕ್ಯಾಟರ್ ಮಾಡುತ್ತೆ ಡಸ್ಟ್ ಪಾರ್ಟಿಕಲ್. ಸೊ ಇದು ಡಸ್ಟ್ ಪಾರ್ಟಿಕಲ್ ಅಂತಂದ್ರೆ, ಸೊ ಅದು ಬರೇ ಬ್ಲೂ ಕಲರ್, ವೈಲೆಟ್ ಅಂದ್ರೂ ಬ್ಲೂ, ಆಲ್ಮೋಸ್ಟ್ ಬ್ಲೂ, ಇಂಡಿಗೋ ಬ್ಲೂ, ಸೊ ಬ್ಲೂ ಆಲ್ಮೋಸ್ಟ್ ಬ್ಲೂ ಕಲರ್ ಇರೋದ್ರಿಂದ ಸೊ ನಮಗೆ ಏನಾಗುತ್ತೆ, ಈ ಡಸ್ಟ್ ಪಾರ್ಟಿಕಲ್ ಇವ್ರನ್ನ ಮಾತ್ರ ಸ್ಪ್ಲಿಟ್ ಮಾಡೋದ್ರಿಂದ ನಮಗೆ ಸ್ಕೈ ಎಲ್ಲ ಏನೋ ಬ್ಲೂ ಕಾಣುತ್ತೆ. ಓಕೆ, ಸೊ ಇದು ನಥಿಂಗ್ ಟಿಂಟಲ್ ಎಫೆಕ್ಟ್ ಅಂತ ಬರುತ್ತೆ. ಟಿಂಟಲ್ ಎಫೆಕ್ಟ್ ಅಂದ್ರೆ ಏನು, ಸ್ಕ್ಯಾಟರಿಂಗ್ ಆಫ್ ಲೈಟ್. ಈಗ ನೀವು ಆನ್ಸರ್ ಯಾವ ತರ ಬರಿಬೇಕಂತಂದ್ರೆ, ಓಕೆ, ಸೊ ಈಗ ಕೊಟ್ಟಿದ್ರೆ ನೋಡ್ರಿ, 9th ಆರ್ ಕ್ವಶನ್ ಆನ್ಸರ್ ಇದು ಬಂದ್ಬಿಟ್ಟು ಟಿಂಟಲ್ ಎಫೆಕ್ಟ್ ಡೆಫಿನೇಷನ್, ಇದು ಬಂದ್ಬಿಟ್ಟು ಓಕೆ ಸ್ಕೈ ಬ್ಲೂ ಅಂತ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಬರ್ತಿದ್ದೀನಿ. ಇದನ್ನ ನೀವು ಸ್ಕ್ರೀನ್ ಶಾಟ್ ತಕೊಳ್ಳಿ. 10th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ಪ್ಲೇನ್ ಆನ್ ಎಕ್ಸ್ಪೆರಿಮೆಂಟ್ ಟು ಶೋ ದಟ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸ್ ಎ ಮೆಕ್ಯಾನಿಕಲ್ ಫೋರ್ಸ್ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಎಕ್ಸ್ಪೆರಿಮೆಂಟ್ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ನೋಡ್ರಿ, ಒಂದು ನೀವೇನ್ ತಗೋಬೇಕು, ಒಂದು ಹಾರ್ಶೂ ಮ್ಯಾಗ್ನೆಟ್ ತಗೋಬೇಕು, ಇನ್ನೊಂದು ಅಲ್ಯೂಮಿನಿಯಂ ರಾಡ್ ತಗೋಬೇಕು. ಈ ಅಲ್ಯೂಮಿನಿಯಂ ರಾಡ್ ನ ನೀವು ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ಬೇಕು. ಸೊ ಈ ತರ ನೀವು ಕನೆಕ್ಷನ್ ಮಾಡ್ಬೇಕು. ಇವಾಗ ಏನಾಗುತ್ತೆ ನೋಡ್ರಿ, ಕರೆಂಟ್ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಕರೆಂಟ್ ಪಾಸ್ ಆಗುತ್ತೆ. ಕರೆಂಟ್ ಯಾವ ತರ ಪಾಸ್ ಆಗ್ತದೆ, ಪಾಸಿಟಿವ್ ಟು ನೆಗೆಟಿವ್ ಇರ್ಬೇಕು. ಕರೆಂಟ್ ಈ ತರ ಬರುತ್ತೆ. ಓಕೆ, ಆಮೇಲೆ ಈ ತರ ಹೋಗುತ್ತೆ. ಓಕೆ, ಸೊ ಪಾಸಿಟಿವ್ ಟು ನೆಗೆಟಿವ್ ಈ ತರ ಪಾಸ್ ಆಗುತ್ತೆ. ಸೊ ನಮಗೆ ಏನ್ ಗೊತ್ತು, ಕರೆಂಟ್ ಇಂದ ಏನ್ ಬರುತ್ತೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಬರುತ್ತೆ ಅಂತ ಗೊತ್ತು. ಕರೆಂಟ್ ಇಂದ ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಬರುತ್ತಂತ ಗೊತ್ತು. ಒಂದ್ಸರಿ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಮ್ಯಾಗ್ನೆಟಿಕ್ ಎಫೆಕ್ಟ್ ಬಂದ ತಕ್ಷಣ ಅದೇನಾಗುತ್ತೆ, ಒಂದ್ ಕಡೆ ಮೂವ್ ಆಗ್ಬಿಡುತ್ತೆ. ಯಾಕಂದ್ರೆ ಇದು ಮ್ಯಾಗ್ನೆಟ್ ಕಡೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ನಮಗೇನ್ ಗೊತ್ತಾಯ್ತು, ಒಂದ್ ಕಡೆ ಅಟ್ರಾಕ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. ಅಟ್ರಾಕ್ಟ್ ಆಗುತ್ತಂದ್ರೆ ಈ ರಾಡ್ ಬಂದ್ಬಿಟ್ಟು ಈ ರಾಡ್ ಬಂದ್ಬಿಟ್ಟು ಇಲ್ಲಿ ಮೂವ್ ಆಗಿದೆ. ಈಗ ರಾಡ್ ಮೂವ್ ಆಗಿದೆ ಅಂದ್ರೆ ಸಮ್ ಫೋರ್ಸ್ ಯಾವ್ದೋ ಒಂದು ಅಪ್ಲೈ ಆಗಿರ್ಬೇಕಾ ಇಲ್ಲಿ.
ಈ ಡೈರೆಕ್ಷನ್ ಅಲ್ಲಿ ಯಾವ್ದೋ ಒಂದು ಫೋರ್ಸ್ ಅಪ್ಲೈ ಆಗಿರ್ಬೇಕು. ಫಸ್ಟ್ ನಮಗೆ ಒಂದ್ ಏನ್ ಗೊತ್ತಾಯ್ತು, ಫೋರ್ಸ್ ಯಾವ್ದೋ ಒಂದು ಫೋರ್ಸ್ ಬರ್ತಿದೆ ಅಂತ ಗೊತ್ತಾಯ್ತು. ಓಕೆ, ಆ ಫೋರ್ಸ್ ಇಂದ ಅದೇನಾಗ್ತಾ ಇದೆ, ಒಂದ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಓಕೆ, ಸೊ ಒಂದು ಫೋರ್ಸ್ ಬಂದ ತಕ್ಷಣ ಒಂದ್ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಓಕೆ, ಈ ಒಂದು ಪಾಯಿಂಟ್ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಈ ನೆಗೆಟಿವ್ ಪಾಸಿಟಿವ್ ಈ ಕಡೆ ಇದಲ್ಲ, ಇದು ಓಲ್ಟಾ ಮಾಡ್ತೀನಿ. ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್. ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ತೀನಿ. ಸೊ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಅವಾಗ ಕರೆಂಟ್ ಏನಾಗುತ್ತೆ, ಈ ತರ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಪಾಸಿಟಿವ್ ಟು ನೆಗೆಟಿವ್, ಈ ತರ ಕರೆಂಟ್ ಮೂವ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾನು ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ದು ನಾರ್ಮಲ್ ಆಗಿ, ಓಕೆ, ಅವಾಗ ಏನಾಗ್ತಾ ಇತ್ತು, ಈ ರಾಡ್ ಬಂದ್ಬಿಟ್ಟು ಈ ಕಡೆ ಅಟ್ರಾಕ್ಟ್ ಆಗ್ತಾ ಇತ್ತು. ಯಾವಾಗ ನಾನು ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡ್ದು, ಈ ರಾಡ್ ಈ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಅಂದ್ರೆ ಫೋರ್ಸ್ ಈ ಕಡೆ ಬೀಳ್ತಾ ಇದೆ. ಸೊ ಆಮೇಲೆ ಈ ರಾಡ್ ಬಂದ್ಬಿಟ್ಟು ಈ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾಯ್ತು ಅಂದ್ರೆ, ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಇದೆ, ಫೋರ್ಸ್ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇದೆ. ಹೌದಾ? ಸೊ ಇದು ಕೂಡ ಗೊತ್ತಾಯ್ತು. ಈಗ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, ಈ ನಾರ್ತ್ ನ ನಾನು ಸೌತ್ ಅಂತ ಮಾಡ್ತೀನಿ, ಸೌತ್ ನಾನು ನಾರ್ತ್ ಮಾಡ್ತೀನಿ. ಪೋಲ್ ನ ಚೇಂಜ್ ಮಾಡ್ತೀನಿ. ಸೊ ಇದು ಸೌತ್ ಆಯ್ತು, ಇದು ನಾರ್ತ್ ಆಯ್ತು. ಯಾವಾಗ ಪೋಲ್ ಚೇಂಜ್ ಮಾಡ್ದೋ, ಇವಾಗ ನಾರ್ಮಲ್ ಆಗಿ ರಾಡ್ ಈ ಕಡೆ ಹೋಗ್ತಾ ಇತ್ತು. ಓಕೆ, ಇವಾಗ ಯಾವಾಗ ಪೋಲ್ ಚೇಂಜ್ ಮಾಡಿದ ತಕ್ಷಣ ಅದು ಮತ್ತೆ ಫೋರ್ಸ್ ಡೈರೆಕ್ಷನ್ ಚೇಂಜ್ ಆಯ್ತು. ಫೋರ್ಸ್ ಇವಾಗ ಈ ಕಡೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಅದು ಈ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ನಮಗ್ ಥರ್ಡ್ ಕನ್ಕ್ಲೂಷನ್ ಏನ್ ಬಂತಂತಂದ್ರೆ, ಓಕೆ, ಪೋಲ್ ಚೇಂಜ್ ಮಾಡಿದಾಗ ಕೂಡ ನಮಗೆ ಡೈರೆಕ್ಷನ್ ಆಫ್ ಫೋರ್ಸ್ ಚೇಂಜ್ ಆಗ್ತಾ ಇದೆ. ಓಕೆ, ಸೊ ನಮಗೆ ಇವು 3 ಪಾಯಿಂಟ್ಸ್ ಗೊತ್ತಾಯ್ತು. ಓಕೆ, ಸೊ ಪೋಲ್ ಚೇಂಜ್ ಮಾಡಿವ ಅಂದ್ರೆ ನಥಿಂಗ್ ಬಟ್ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಮಾಡಿವ ಅಂತ. ಓಕೆನಾ? ಸೊ ಈ 3 ಪಾಯಿಂಟ್ ನೀವು ನೀಟಾಗಿ ಬರೀಬೇಕು. ಅದು ಯಾವ ತರ ಬರೀಬೇಕಂದ್ರೆ ನಾನು ಇವಾಗ ತೋರಿಸ್ತೀನಿ ನೋಡ್ರಿ. ಓಕೆ, ಸೊ ಇಲ್ಲಿ ಎಕ್ಸ್ಪೆರಿಮೆಂಟ್ ನೀವು ಈ ತರ ನೀವು ಬರೀರಿ. ಸೊ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನೇ ನಾನು ಇಲ್ಲಿ ನೀಟಾಗಿ ಏನೇನ್ ಅಬ್ಸರ್ವೇಷನ್ ಬರುತ್ತಂತ ನೀಟಾಗಿ 2 ಪಾಯಿಂಟ್ ಅಲ್ಲಿ ಬರ್ತಿದ್ದೀನಿ. 11th ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ, ಸ್ಟೇಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್. ರಿಫ್ಲೆಕ್ಷನ್ ಆಫ್ ಲೈಟ್ ಲಾ ಬಂದ್ಬಿಟ್ಟು ಏನು, ಫಸ್ಟ್ ಲಾ ಬಂದ್ಬಿಟ್ಟು sin I by sin R is equal to ಕಾನ್ಸ್ಟೆಂಟ್. ಇದು ಬಂದ್ಬಿಟ್ಟು ಫಸ್ಟ್ ಲಾ. ಸೆಕೆಂಡ್ ಲಾ ಬಂದ್ಬಿಟ್ಟು ಏನು, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಅಂಡ್ ನಾರ್ಮಲ್ ಲೈ ಆನ್ ದ ಸೇಮ್ ಪ್ಲೇನ್. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಲಾ. ಇವೆರಡು ಲಾ ಬರ್ದ್ಬಿಟ್ರೆ ಸಾಕು. ಓಕೆ, ಈಗ ಬಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಇನ್ kerosene enters obliquely into water, thus the light ray bent toward the normal or away from the normal ಅಂತ ಕೇಳಿದ್ದಾರೆ. ವೈ ಅಂತ ಎಕ್ಸ್ಪ್ಲೈನ್ ಮಾಡ್ಬೇಕು. ಈಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಒಂದು ಲಾಜಿಕ್ ಏನ್ ಗೊತ್ತಿರ್ಬೇಕಂತಂದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾರ್ದು ಜಾಸ್ತಿ ಇದೆ ಅಲ್ಲ, ಯಾರ್ದು ಜಾಸ್ತಿ ಇರುತ್ತೋ ಅವ್ರು ಬಂದ್ಬಿಟ್ಟು ಡೆನ್ಸರ್ ಮೀಡಿಯಂ. ಇಲ್ಲಿ ನೀವು ನೋಡಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಅಂಡ್ ಕೆರೋಸಿನ್, ಇದು ಬಂದ್ಬಿಟ್ಟು ವಾಟರ್ದು, ಇದು ಬಂದ್ಬಿಟ್ಟು ಕೆರೋಸಿನ್. ಓಕೆ, ಸೊ ಇವಾಗ ಏನಾಗುತ್ತೆ, ಕೆರೋಸಿನ್ ಬಂದ್ಬಿಟ್ಟು ಡೆನ್ಸರ್ ಮೀಡಿಯಂ ಆಗುತ್ತೆ. ಆಮೇಲೆ ವಾಟರ್ ಬಂದ್ಬಿಟ್ಟು ಕಡಿಮೆ ಇರೋದು ಏನಾಗುತ್ತೆ, ರೇರರ್ ಮೀಡಿಯಂ ಆಗುತ್ತೆ. ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನೋಡ್ರಿ, ಕೆರೋಸಿನ್ ಇಂದ ಎಂಟರ್ಸ್ ಆಬ್ಲಿಕ್ವಿಲಿ ಇಂಟು ವಾಟರ್. ಸೊ ಕೆರೋಸಿನ್ ಇಂದ ವಾಟರ್ ಕಡೆ ಹೋಗ್ತಾ ಇದೆ ಅಂದ್ರೆ ನಥಿಂಗ್ ಡೆನ್ಸರ್. ಕೆರೋಸಿನ್ ಬಂದ್ಬಿಟ್ಟು ಡೆನ್ಸರ್, ಇಲ್ಲಿ ವಾಟರ್ ಬಂದ್ಬಿಟ್ಟು ರೇರರು. ಸೊ ನಮಗೇನ್ ಗೊತ್ತಂದ್ರೆ, ಡೆನ್ಸರ್ ಇಂದ ರೇರರ್ ಹೋಗ್ತಿದೆ ಅಂದ್ರೆ ಅವಾಗ ರೇ ಆಫ್ ಲೈಟ್ ಏನಾಗುತ್ತೆ, ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಓಕೆ, ಸೊ ಅವೇ ಫ್ರಮ್ ದ ನಾರ್ಮಲ್ ಬೆಂಡ್ ಆಗುತ್ತೆ ಅಂತ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಏನ್ ಬರ್ತೀವಿ, ಅವೇ ಫ್ರಮ್ ದ ನಾರ್ಮಲ್ ಅಂತ ಬರಿತೀವಿ. ಓಕೆನಾ? ಸೊ ಒಂದೇ ಲಾಜಿಕ್ ಏನ್ ಗೊತ್ತಿರ್ಬೇಕು, ಯಾರ್ ರಿಫ್ಲೆಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೋ ಇವ್ರು ಡೆನ್ಸರ್ ಆಗ್ತಾರೆ. ಓಕೆ, ಇದು ಉಳಿದಿದ್ದವರು ರೇರರ್ ಆಗ್ತಾರೆ. ಇದನ್ನ ಆನ್ಸರ್ ಯಾವ ತರ ಬರಿಬೇಕಂತ ನೋಡ್ರಿ, ನೀಟಾಗಿ ಮೆನ್ಷನ್ ಮಾಡಿದೀನಿ. ಇವೆರಡು ಬಂದ್ಬಿಟ್ಟು ಲಾಸ್ ಆಫ್ ರಿಫ್ರಾಕ್ಷನ್. ಆಮೇಲೆ ಇದು ಬಂದ್ಬಿಟ್ಟು ಇಟ್ ಬೆಂಡ್ ಟುವರ್ಡ್ ದ ನಾರ್ಮಲ್ ಆರ್ ಅವೇ ಫ್ರಮ್ ನಾರ್ಮಲ್ ಅನ್ನೋದಕ್ಕೆ ಯಾವ ತರ ಆನ್ಸರ್ ಬರಿಬೇಕಂತ ಹೇಳ್ಕೊಟ್ಟಿದ್ದೀನಿ. 11th ಆರ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸ್ಟೇಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ಕೇಳಿದ್ದಾರೆ.
ರಿಫ್ಲೆಕ್ಷನ್ ಆಫ್ ಲೈಟ್ ಲಾ ಬಂದ್ಬಿಟ್ಟು ಬಂದ್ಬಿಟ್ಟು ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ಸೆಕೆಂಡ್ ಲಾ ಬಂದ್ಬಿಟ್ಟು ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ಅಂಡ್ ದ ನಾರ್ಮಲ್ lie on the same plane. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಬಿ ಪಾರ್ಟ್ ಬಂದ್ಬಿಟ್ಟು ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್ ಈಸ್ +1, ಎಂ ಇಸ್ ಈಕ್ವಲ್ ಟು +1 ಅಂತ ಕೊಟ್ಟಿದ್ದಾರೆ. ವಾಟ್ ಡಸ್ ಇಟ್ ಮೀನ್? ಓಕೆ, ಸೊ ಪ್ಲಸ್ ಬಂದ್ಬಿಟ್ಟು ಏನ್ ಇಂಡಿಕೇಟ್ ಮಾಡುತ್ತಂದ್ರೆ, ಪ್ಲಸ್ ಅಂದ್ರೆ ಇಮೇಜ್ ಬಂದ್ಬಿಟ್ಟು ನೇಚರ್ ಆಫ್ ಇಮೇಜ್ ಬಂದ್ಬಿಟ್ಟು ವರ್ಚುವಲ್ ಅಂಡ್ ಎರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಒಂದು. ಇನ್ನೊಂದು ಈ ಒನ್ ಏನ್ ರೆಪ್ರೆಸೆಂಟ್ ಮಾಡುತ್ತಂದ್ರೆ, ಒನ್ ಬಂದ್ಬಿಟ್ಟು ಸೈಜ್ ಆಫ್ ದ ಇಮೇಜ್ ಈಸ್ ಈಕ್ವಲ್ ಟು ಸೈಜ್ ಆಫ್ ದ ಆಬ್ಜೆಕ್ಟ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ. ಆಬ್ಜೆಕ್ಟ್ ಸೈಜ್ ಎಷ್ಟಿರುತ್ತೋ ಇಮೇಜ್ ಸೈಜ್ ಕೂಡ ಅಷ್ಟೇ ಇರುತ್ತಂತ ತೋರಿಸುತ್ತೆ. ನೆಕ್ಸ್ಟ್ ಏನ್ ಕೇಳಿದರೆ, ಮೆನ್ಷನ್ ದ ಟೈಪ್ ಆಫ್ ದಿಸ್ ಮಿರರ್. ಮ್ಯಾಗ್ನಿಫಿಕೇಶನ್ ಬಂದ್ಬಿಟ್ಟು +1 ಇದೆ ಅಂತಂದ್ರೆ ಇದು ಬಂದ್ಬಿಟ್ಟು ಪ್ಲೇನ್ ಮಿರರ್ ಇರುತ್ತೆ. ಓಕೆ, ಸೊ ಇದು ಯಾವ ಟೈಪ್ ಆಫ್ ಮಿರರ್ ಅಂದ್ರೆ ಪ್ಲೇನ್ ಮಿರರ್ ಅಂತ ಹೇಳ್ಬೇಕು. ಓಕೆ, ಇದು ಆನ್ಸರ್ ಯಾವ ತರ ಬರಿಬೇಕಂತ ಇಲ್ಲಿ ನೀಟಾಗಿ ಬರ್ದಿದ್ದೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ರಿಫ್ಲೆಕ್ಷನ್ ಆಫ್ ಲೈಟ್ ಲಾಗಳು, ಆಮೇಲೆ ಇದು ಬಂದ್ಬಿಟ್ಟು ಮ್ಯಾಗ್ನಿಫಿಕೇಶನ್ +1 ಅಂದ್ರೆ ಅದ್ರ ಮೀನಿಂಗ್ ಏನು, ಆಮೇಲೆ ಓಕೆ ಯಾವ ಟೈಪ್ ಆಫ್ ಮಿರರ್ ಆನ್ಸರ್ ಇದು. ಓಕೆ, ನೀವು ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತಕ್ಕೋಬಹುದು. ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆನ್ ಎಲೆಕ್ಟ್ರಿಕ್ ಹೀಟರ್ ಕನೆಕ್ಟೆಡ್ ಟು ಎ 220 ವೋಲ್ಟ್. ಓಕೆ, ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 220 ವೋಲ್ಟ್ ಕೊಟ್ಟಿದ್ದಾರೆ. ಜನರೇಟರ್ ಡ್ರಾಸ್ ಎ ಕರೆಂಟ್ ಆಫ್ 10 ಆಂಪಿಯರ್. ಕರೆಂಟ್ ಬಂದ್ಬಿಟ್ಟು ಎಷ್ಟು, 10 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಡ್ಬೇಕು, ವಾಟ್ ಇಸ್ ದ ಪವರ್ ಆಫ್ ದ ಎಲೆಕ್ಟ್ರಿಕ್ ಹೀಟರ್. ಪವರ್ ಕಂಡಿಡ್ಬೇಕು ಫಸ್ಟ್. ಸೊ ಪವರ್ ಫಾರ್ಮ್ ಏನು, ವಿ ಇಂಟು ಐ. ಸೊ ವಿ ಬಂದ್ಬಿಟ್ಟು ಏನು 220, ಐ ಬಂದ್ಬಿಟ್ಟು 10. ಸೊ ಅವಾಗ ಏನಾಗುತ್ತೆ, ಪವರ್ ಇಸ್ ಈಕ್ವಲ್ ಟು 2200 ವ್ಯಾಟ್ ಆಗುತ್ತೆ. ಓಕೆ, ಈಗ ನಮಗೆ ಪವರ್ ಗೊತ್ತಾಯ್ತು. ನೆಕ್ಸ್ಟ್ ಈಗ ಏನ್ ಕೇಳ್ತಾರೆ, ಇಫ್ ಇಟ್ ಇಸ್ ಯೂಸ್ಡ್ ಫಾರ್ 8 hours a day, 8 hours a day ಯೂಸ್ ಮಾಡಿದ್ರೆ ಅಂದ್ರೆ ನಥಿಂಗ್ ಟೈಮ್ ಕೊಟ್ಟಿದ್ದಾರೆ. ಟೈಮ್ ಬಂದ್ಬಿಟ್ಟು 8 hours a day ಅಂತ ಕೊಟ್ಟಿದ್ದಾರೆ. ಓಕೆ, 8 hours per day. ದೆನ್ ಕ್ಯಾಲ್ಕುಲೇಟ್ ದ ಟೋಟಲ್ ಕಾಸ್ಟ್ ಆಫ್ ಯೂಸಿಂಗ್ ಫಾರ್ 30 days ₹5 per kWh. ಓಕೆ, ಸೊ ಈಗ ನಾನು ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕು, ಅದು ಎಷ್ಟು ದಿನಕ್ಕೆ, 3 days ಕಂಡುಹಿಡಿಬೇಕು. ಫಸ್ಟ್ ನಾನು 1 day ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಫಾರ್ 1 day ಎಷ್ಟು ಎನರ್ಜಿ ಖರ್ಚಾಗತ್ತೆ ನೋಡೋಣ. ಫಾರ್ 1 day ಎಲೆಕ್ಟ್ರಿಕ್ ಎನರ್ಜಿ ಫಾರ್ಮ್ ಏನು, ಎಲೆಕ್ಟ್ರಿಕ್ ಎನರ್ಜಿ ಬಂದ್ಬಿಟ್ಟು ಪವರ್ ಇಂಟು ಟೈಮ್. ಈ ಪವರ್ ಬಂದ್ಬಿಟ್ಟು ಎಷ್ಟು, 2200 ಇಂಟು ಟೈಮ್ ಬಂದ್ಬಿಟ್ಟು ಇಲ್ಲೇನು 8 hours. ಸೊ ಒಂದ್ ದಿನಕ್ಕೆ 8 hours. ಅವಾಗ ಏನಾಗುತ್ತೆ, 8 0 0 8 0 0 8 2 16 8 2 16 + 1 17,600 ವ್ಯಾಟ್ ಅವರ್ ಆಗುತ್ತೆ. ಇದು ಬಂದ್ಬಿಟ್ಟು 1 ಡೇಗೆ. ಓಕೆ, ಈಗ ನಾವು ಇದು ಎಲೆಕ್ಟ್ರಿಕ್ ಎನರ್ಜಿ ಫಾರ್ 1 day. ಈಗ ನಾವೇನ್ ಮಾಡೋಣ, 30 days ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ 30 days ಏನಾಗುತ್ತೆ ನೋಡ್ರಿ, ಫಾರ್ 30 days. ಓಕೆ, ಈಗ ನಮಗೆ ಏನ್ ಗೊತ್ತು, ಇದು ಎಲೆಕ್ಟ್ರಿಕ್ ಎನರ್ಜಿ, ಇದು ಟೈಮ್. ಓಕೆ, ಇದು ಡೇಸ್. ಓಕೆ, ಇಲ್ಲಿ ಬರೀತೀನಿ ಎಲೆಕ್ಟ್ರಿಕ್ ಎನರ್ಜಿ ಡೇಸ್. ಓಕೆ, ಒಂದು ಡೇಗೆ ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಖರ್ಚಾಯ್ತು, 17,600 ವ್ಯಾಟ್ ಅವರ್ ಖರ್ಚಾಯ್ತು. ಈಗ ನನಗೆ 30 days ಬೇಕು. 30 days ಏನು ಎಕ್ಸ್ ಅಂತ ತಗೊಂತೀವಿ. ಓಕೆ, ಸೊ ಇವಾಗ ಏನ್ ಮಾಡೋಣ, ಇವಾಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು. ಇವಾಗ ಏನಾಗುತ್ತೆ, ಎಕ್ಸ್ ಇಂಟು 1 ಇಸ್ ಈಕ್ವಲ್ ಟು 17,600 ಇಂಟು 30 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು, ಈಗ ನಾನು 30 ಇಂದ ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ, 3 6 18. ಓಕೆ, 3 7 21 + 1 22, 3 1 3 3 + 2 5 ಆಯ್ತು. ಇಲ್ಲಿ 2 0 ಇದೆ, ಇಲ್ಲಿ 1 0 ಇದೆ. ಸೊ ಟೋಟಲ್ 3 zeros ಬರುತ್ತೆ. 30 ವ್ಯಾಟ್ ಅವರ್. ಇದು ಬಂದು 50 days ಗೆ. ಓಕೆ, ಸೊ ಫಾರ್ 30 days ನನಗೆ ಗೊತ್ತಾಯ್ತು, ಫಾರ್ 30 days ಎಲೆಕ್ಟ್ರಿಕಲ್ ಎನರ್ಜಿ ಬಂದ್ಬಿಟ್ಟು ಓಕೆ 528,000 ವ್ಯಾಟ್ ಅವರ್ ಆಯ್ತು. ಈಗ ನೀವು ನೋಡಿದ್ರೆ ನಮಗೆ ಅವರು ಕಿಲೋ ವ್ಯಾಟ್ ಅವರ್ ರೇಟ್ ಕೊಟ್ಟಿದ್ದಾರೆ, ಕಿಲೋ ವ್ಯಾಟ್ ಅವರ್. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, 528 ಇಂಟು ಇದು 1000 ಬರೀಬೋದಾ, 3 0 ಇದೆ, 1000 ವ್ಯಾಟ್ ಅವರ್ ಅಂತ ಬರಿಬಹುದು. ಆಮೇಲೆ 528 ಈ 1000 ಅಂದ್ರೆ ನಥಿಂಗ್ ಬಟ್ ಕಿಲೋ ವ್ಯಾಟ್ ಅವರ್ ಅಂತ ಬರಿಬಹುದು. ಓಕೆ,
ಸೊ ಇವು ನಮ್ಗೆ ಏನ್ ಗೊತ್ತಾಯ್ತು, ಎಲೆಕ್ಟ್ರಿಕ್ ಎನರ್ಜಿ ಬಂದ್ಬಿಟ್ಟು 30 ಡೇಸ್ಗೆ 528 ಕಿಲೋ ವ್ಯಾಟ್ ಅವರ್ ಅಂತ ಗೊತ್ತು. ಈಗ ನಾವು ರೇಟ್ ಕಂಡಿಬೇಕು. ಓಕೆ, ಸೊ ಈಗ ಏನ್ ಮಾಡ್ತೀವಿ, ಕಾಸ್ಟ್ ಕಂಡಿಬೇಕು. ಸೊ ಅವ್ರು ಕೊಟ್ಟಿರೋದೇನು, ಕಿಲೋ ವ್ಯಾಟ್ ಅವರ್ ರುಪೀಸ್. ಓಕೆ, ಅವ್ರು ಏನ್ ಕೊಡಿದಾರೆ ನೋಡ್ರಿ, ಒಂದ್ ಪರ್ ಅಂದ್ರೆ 1 ಕಿಲೋ ವ್ಯಾಟ್ ಅವರ್ಗೆ ಓಕೆ ಎಷ್ಟು ರುಪೀಸ್ ಚಾರ್ಜ್ ಮಾಡ್ತಾ ಇದಾರೆ, 5 rupees ಚಾರ್ಜ್ ಮಾಡ್ತಾ ಇದಾರೆ. ಈಗ ನನಗೆ ಎಷ್ಟು ಕಿಲೋ ವ್ಯಾಟ್ ಅವರ್ ಬಂದಿದೆ, 528 ಕಿಲೋ ವ್ಯಾಟ್ ಅವರ್ ಬಂದಿದೆ. ಸೊ ಅದಕ್ಕೆ ಏನು ಎಷ್ಟು ಚಾರ್ಜ್ ಮಾಡ್ಬೇಕಂತ ಅದನ್ನ ಎಕ್ಸ್ ಅಂತ ಅಂತೀನಿ. ಈಗ ಏನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 into x is equal to 528 into 5. ಸೊ ಅವಾಗ ಏನಾಯ್ತು, 5 8 ಜ 40, 4 ಕ್ಯಾರಿ, 5 2 ಜ 10, 10 plus 4 14, 5 5 ಜ 25 plus 1 26. ಸೊ 2640 rupees ಫಾಸ್ಟ್ ಆಗುತ್ತೆ. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್.